ಇವತ್ತು ನಮ್ಮ ಶಿರೋಳ ಗ್ರಾಮದಲ್ಲಿ ಒಂದು ಸಂತದ ಸೋದ ಕ್ಷಣ ಯಾಕಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹೆಬ್ಬುಲಿ ರೈತ ಚೇತನ ರೈತರ ಕಣ್ಮಣಿ ಆಗಿರ್ತಕ್ಕಂತಹ ಶ್ರೀ ರಮೇಶಣ್ಣ ಗಡದಣ್ಣವರವರ 64ನೇ ಜಯಂತ್ಯೋತ್ಸವ ಹಾಗೂ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಇವತ್ತು ಅವರ ಒಂದು ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಭಾಗವಹಿಸಿದ್ರು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ರೈತ ಸಂಘದ ಮುಖಂಡರಾಗಿರ್ತಕ್ಕಂಥ ಸುಭಾಸನ ಸಿರುಗೂರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಹನುಮಂತಣ್ಣ ಬಿರಾದರ್ ಪಾಟೀಲ್ ಅವರು ಅಂತ ರಾಕೇಶ್ ಗಡದಣ್ಣವರವರು, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಸಂಘಟನೆ ಎಲ್ಲಾ ಕಾರ್ಯಕರ್ತರು ಮುತುವರ್ಜಿ ವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಅದ್ಭುತವಾಗಿ ಒಂದು ಯಶಸ್ವಿಗೊಳಿಸಿದ್ರು. ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನ ನೀಡಿರ್ತಕ್ಕಂಥ ನಮ್ಮ ಊರಿನ ಎಲ್ಲಾ ಗ್ರಾಮದ ಎಲ್ಲಾ ಮಹನೀಯರಾಗಿರ್ಬೋದು, ತಾಯಂದಿರು, ಯುವಕರು, ಅವರಿವರನ್ನದೇ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನುಮನ ಧನ ಸಹಾಯವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಅತ್ಯದ್ಭುತವಾಗಿ ಯಶಸ್ವಿಗೊಳಿಸಿದ್ರು ಅಂತ ಹೇಳಿ ಇಷ್ಟಪಡ್ತೀನಿ. ಇದು ನಮ್ಮ ಶಿರೋಳದ ಒಂದು ರೈತೋತ್ಸವ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಧನ್ಯವಾದ. ಸರ್ ಕರವಳಿ ಅಂತೇಳಿ ಗಡದನೂರ್ ಶಾಲೆಯ ಶಿಕ್ಷಕ. ಇಂದು ನಮಗ ಸಂಭ್ರಮದ ಒಂದು ದಿನ. ಯಾಕಪ್ಪ ಅಂದ್ರ ಶ್ರೀ ರಮೇಶಣ್ಣ ಗಡದಣ್ಣವರವರ ಒಂದು 64ನೇ ಜನ್ಮ ದಿನೋತ್ಸವ ಹಾಗೂ ಬಹುದಿನಗಳ ಕನಸಾಗಿರ್ತಕ್ಕಂಥ ಅವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿರೋಳ ಗ್ರಾಮದ ಪೂಜ್ಯರು ಆಗಿರ್ತಕ್ಕಂಥ ಶಂಕರಗೌಡ ಮಹಾಸ್ವಾಮಿಗಳು ಹಾಗೂ ಮರೆಗುದ್ದಿಯ ಒಂದು ಅಡವಿ ಮಠದ ಪೂಜ್ಯರು ಆಗಿರ್ತಕ್ಕಂಥ ಶ್ರೀ ನಿರುಪಾದೀಶ್ವರ ಮಹಾಸ್ವಾಮಿಗಳು ಹಾಗೂ ಬಸವ ಸಮರ್ಥ ಮಹಾಸ್ವಾಮಿಗಳು ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ನೀಡಿದ್ರು. ಅದಕ್ಕಾಗಿ ಈ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲಾ ಗ್ರಾಮಸ್ಥರು ಬಂದು ಈ ಒಂದು ಹುಟ್ಟು ಹಬ್ಬವನ್ನ ಎಲ್ಲರೂ ಕೂಡ್ಕೊಂಡು ಏನ್ ಮಾಡಿದ್ವಿ ಅಂದ್ರೆ ವಿಜೃಂಭಣೆಯಿಂದ ಆಚರಿಸಿದೀವಿ. ಆ ಮೂರ್ತಿ ಸ್ಥಾಪನೆಯನ್ನು ಮಾಡಿ ಇಲ್ಲಿವರೆಗೆ ಅವ್ರು ಯಶಸ್ವಿಯನ್ನು ಅವ್ರ ಮೂರ್ತಿಯನ್ನು ನಮ್ಮ ಊರಾಗ ಎಲ್ಲಾರ್ಗೂ ಕಾಣ್ಲಿ, ಅವ್ರು ದುಡ್ದಂತ ಪ್ರತಿಬಿಂಬವನ್ನು ಮೂರ್ತಿದಿಂದ ನೋಡುನು ಬಯಸುನು ಅಂತ ಹೇಳಿ ಗಡದಣ್ಣ ಅವ್ರ ಮೂರ್ತಿಯನ್ನು ನಮ್ಮ ಊರು ಒಳಗ ಮಾಡ್ಯಾರು. ಅವ್ರದಿಂದ ದುಡ್ದಾರು, ಅವ್ರ ಸಲಹೆ ಸೂಚನೆ ನಾವು ಅದ ಹಾದಿ ಒಳಗ ನಾವು ನಡಿಬೇಕು ಅಂತ ಹೇಳಿ